ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ಕಾಡ್ಗಿಚ್ಚು ಬೆಂಬಿಡದೆ ಆರ್ಭಟಿಸ್ತಾ ಇದೆ. ಇನ್ನು ಈ ಕಾಡ್ಗಿಚ್ಚಿಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರ ಪುತ್ರ ಹಂಟರ್ ಬೈಡನ್ ಮತ್ತು ಬಾಲಿವುಡ್ನ ಖ್ಯಾತ ನಟಿ ನೋರಾ ಫತೇಹಿ ಕೂಡ ಸಂಕಷ್ಟಕ್ಕೆ ಸಿಲುಕಿಬಿಟ್ಟಿದ್ದಾರೆ. ಅವರ ಮನೆ ಹೊತ್ತಿ ಉರಿತಾ ಇದೆ. ಅಷ್ಟಕ್ಕೂ ಏನಾಗ್ತಿದೆ ಅಂತೀರಾ? ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ. ಅಮೆರಿಕ ದೇಶದ ಕ್ಯಾಲಿಫೋರ್ನಿಯಾ ರಾಜ್ಯದ ದಕ್ಷಿಣ ಭಾಗದಲ್ಲಿ ಕಾಡ್ಗಿಚ್ಚಿನ ಆರ್ಭಟ ವಿಪರೀತವಾಗಿದೆ. 17,000 ಎಕರೆ ಪ್ರದೇಶಕ್ಕೆ ಕಾಡ್ಗಿಚ್ಚು ವ್ಯಾಪಿಸಿದೆ. ಈ ಹಿನ್ನೆಲೆಯಲ್ಲಿ ಬರೋಬ್ಬರಿ 5,000 ಜನರನ್ನ ಸ್ಥಳಾಂತರ ಮಾಡಲಾಗಿದೆಯಂತೆ. ಈ ಹಿನ್ನೆಲೆಯಲ್ಲಿ ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಮೂಲಗಳ ಪ್ರಕಾರ ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿ ಮನೆಗಳು ಸೇರಿದಂತೆ ಒಟ್ಟು 35,000 ಕಟ್ಟಡಗಳು ಹಾನಿಗೀಡಾಗುವ ಆತಂಕ ಕೂಡ ಎದುರಾಗ್ತಿದೆ. ಈಗಾಗಲೇ 8,000ಕ್ಕೂ ಹೆಚ್ಚು ಕಟ್ಟಡಗಳು ಹಾನಿ ಒಳಗಾಗಿದೆ. ರಾಜ್ಯಾದ್ಯಂತ ಒಟ್ಟು 600 ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಇನ್ನು ಅಮೆರಿಕದ ಕಾಡ್ಗಿಚ್ಚಿನಿಂದಾಗಿ ಅಧ್ಯಕ್ಷ ಜೋ ಬೈಡನ್ ಪುತ್ರ ಹಂಟರ್ ಬೈಡನ್ ಹಾಗೂ ಬಾಲಿವುಡ್ನ ಖ್ಯಾತ ನಟಿ ನೋರಾ ಫತೇಹಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರಿಬ್ಬರ ಮನೆಗಳು ಕೂಡ ಬೆಂಕಿಗೆ ಆಹುತಿಯಾಗಿವೆ. ಹಂಟರ್ ಬೈಡನ್ ಅವರು ಮಲಿಬು ನಗರದಲ್ಲಿದ್ದ ಐಷಾರಾಮಿ ನಿವಾಸ ಸಂಪೂರ್ಣ ಸುಟ್ಟು ಹೋಗಿದೆ. ರಷ್ಯಾದ ಮಾಧ್ಯಮಗಳು ಸುಟ್ಟು ಹೋಗಿರುವ ಮನೆಯ ಎದುರು ಕಾರ್ ಒಂದು ಹೊತ್ತಿ ಉರಿಯುತ್ತಿರುವ ದೃಶ್ಯವನ್ನ ಹಂಚಿಕೊಂಡಿದೆ. ಇನ್ನು ಈ ಮಾಹಿತಿಯನ್ನ ಸ್ವತಃ ಬೈಡನ್ ಕೂಡ ದೃಢಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಕಾಡ್ಗಿಚ್ಚಿನ ವೇಳೆಯಲ್ಲಿ ಮನೆಯಲ್ಲಿದ್ದಂತಹ ಬಾಲಿವುಡ್ ನಟಿ ನೋರಾ ಫತೇಹಿ ಕೂಡ ತಕ್ಷಣವೇ ಅವರ ಮನೆಯಲ್ಲಿದ್ದ ಅವರ ತಂಡದವರ ಜೊತೆ ಜಾಗವನ್ನ ಖಾಲಿ ಮಾಡಿದ್ದಾರೆ. ಈ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಇಂತಹ ಕಾಡ್ಗಿಚ್ಚನ್ನ ನಾನೆಂದೂ ಕೂಡ ನೋಡಿರಲಿಲ್ಲ. ಪರಿಸ್ಥಿತಿ ಕೈ ಮೀರುತ್ತಿದ್ದಂತೆ ನಮಗೆ ಹೊರಡಲು ಸೂಚಿಸಲಾಯಿತು. ಕೂಡಲೇ ನಾನು ನನ್ನ ಭದ್ರತಾ ತಂಡದೊಂದಿಗೆ ಮನೆಯಿಂದ ಹೋಗಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಹಾಗಾಗಿ ಜಸ್ಟ್ ಮಿಸ್ ಆದೆ ಅನ್ನೋದಾಗಿ ಸ್ವತಃ ನಟಿ ಹೇಳಿದ್ದಾರೆ. ಸದ್ಯ ಅಮೆರಿಕವನ್ನ ಕಾಡ್ತಾ ಇರುವ ಕಾಡ್ಗಿಚ್ಚಿಗೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಹಾಗೂ ಅಲ್ಲಿನ ಗವರ್ನರ್ ಗೇವಿನ್ ನ್ಯೂಸಮ್ ಕಾರಣ ಅಂತ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಟೀಕಿಸಿದ್ದಾರೆ. ಈ ಕುರಿತು ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ ಟ್ರಂಪ್. ಬೆಂಕಿಯನ್ನ ನಿಂದಿಸಲು ನೀರಿಲ್ಲ, ಏನು ಫೆಡರಲ್ ತುರ್ತು ಪರಿಸ್ಥಿತಿಯನ್ನ ನಿರ್ವಹಣಾ ಸಂಸ್ಥೆಯಲ್ಲಿ ಹಣವೇ ಇಲ್ಲ ಅನ್ನೋದಾಗಿ ಬರೆದುಕೊಂಡಿದ್ದಾರೆ. ಕ್ಯಾಲಿಫೋರ್ನಿಯಾದ ದಕ್ಷಿಣ ಭಾಗದಲ್ಲಿ ಭೀಕರ ಕಾಡ್ಗಿಚ್ಚು ಕಾಣಿಸಿಕೊಂಡಿದ್ದು ಆಸ್ಕರ್ ಪ್ರಶಸ್ತಿ ವಿತರಣಾ ಸಮಾರಂಭ ನಡೆಯುವ ಡಾಲ್ಬಿ ಥಿಯೇಟರ್ಗೂ ಕೂಡ ಬೆಂಕಿಯ ಭೀತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಜನವರಿ 17ರಂದು ನಡೆಯಬೇಕಾಗಿದ್ದ ಆಸ್ಕರ್ ನಾಮನಿರ್ದೇಶನ ವಿಳಂಬವಾಗಿದೆ. ಇನ್ನು 97ನೇ ಸುತ್ತಿನ ಪ್ರಶಸ್ತಿ ವಿಜೇತರ ಘೋಷಣೆಯನ್ನ ಜನವರಿ 17ರ ಬದಲು ಜನವರಿ 19ರಂದು ಮಾಡಲು ನಿರ್ಧರಿಸಲಾಗಿದೆ. ಅಂತೆಯೇ ಆಸ್ಕರ್ ನಾಮನಿರ್ದೇಶನಕ್ಕೆ ನಡೆಯುವ ಮತದಾನವನ್ನ ಕೂಡ ಜನವರಿ 4ರವರೆಗೆ ವಿಸ್ತರಿಸಲಾಗಿದೆ. ಇನ್ನು ಕಾಡ್ಗಿಚ್ಚಿನಿಂದಾಗಿ ಲಾಸ್ ಆಂಜಲ್ಸ್ನಲ್ಲಿ ವಿದ್ಯುತ್ ಹಾಗೂ ಇಂಟರ್ನೆಟ್ ಸಂಪರ್ಕವನ್ನ ಕಡಿತಗೊಳಿಸಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಜನರಿಗೆ ನೆರವಾಗಲು ಸ್ಟಾರ್ಲಿಂಕ್ ಅಂತರ್ಜಾಲ ಕಂಪನಿಯ ಮಾಲೀಕ ವಿಶ್ವದ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ಅವರು ಮುಂದಾಗಿದ್ದಾರೆ. ಸಂತ್ರಸ್ತ ಪ್ರದೇಶಗಳಿಗೆ ಗುರುವಾರ ಬೆಳಿಗ್ಗೆಯಿಂದಲೇ ಸ್ಟಾರ್ಲಿಂಕ್ ಸೇವೆಗಳ ಮೂಲಕ ಉಚಿತವಾಗಿ ಇಂಟರ್ನೆಟ್ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಪರಿಸರವನ್ನ ರಕ್ಷಣೆ ಮಾಡಬೇಕು ಅಂತ ಯಾಕೆ ಹೇಳ್ತಾರೆ ಅಂತ. ಸ್ವಲ್ಪ ಪರಿಸರದ ಜೊತೆ ನಾವು ಆಟ ಆಡಕ್ ಹೋದ್ರೆ, ಅದನ್ನ ರಕ್ಷಣೆ ಮಾಡದೆ ನಿರ್ಲಕ್ಷ್ಯ ಮಾಡಕ್ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಅಮೆರಿಕದ ಕಾಡ್ಗಿಚ್ಚಿನ ಪರಿಸ್ಥಿತಿಯನ್ನ ನೋಡಿನೇ ಅರ್ಥ ಮಾಡ್ಕೋಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.